15 ವರ್ಷಗಳಿಂದ ತಗೊಳ್ಳಿ, ಅದಕ್ಕಿಂತ ಇಂಪ್ರೂವ್ ಅವ್ರಾಗಿರೋ ಆ ಸಂದರ್ಭದಲ್ಲಿ ಆಗಿರೋದಂತ ಮೇಲೆ ಬಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೊಳ್ಳಿ, ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬೇಡಿ, ನಮ್ಮನ್ನೆಲ್ಲ ಉಗಿರಿ, ಪರವಾಗಿಲ್ಲ, ನಾವೇನು ಬೇಡ ಅನ್ನೋದಿಲ್ಲ. ಆದ್ರೂ ಕಾಂಗ್ರೆಸ್ ಪಕ್ಷ ಕಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅವರು ತುಂಬ ಸಹಾಯ ಮಾಡ್ಕೊಂಡು ಮೊದಲಿಂದ ಬಂದಿದ್ರು. ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಭಾರವನ್ನು ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಹಲ್ಲಾದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಕಾರ್ಮಿಕ ಮಂತ್ರಿಗಳಾದಂಥ ಹಿರಿಯರಾದಂಥ ನಮ್ಮ ಸಂತೋಷ್ ಲಾಡನವರು ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾರ್ಮಿಕರ ಇಲಾಖೆ, ಇದು ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟು. ಅಂಥ ಒಂದು ಡಿಪಾರ್ಟ್ಮೆಂಟ್ನ ಆವತ್ತಿಂದ ಅವ್ರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಒಳ್ಳೆ ಎಲ್ಲೇ ಆಗಲಿ ಕಂಪ್ಲೇಂಟ್ ಯಾವುದು ಡಿಪಾರ್ಟ್ಮೆಂಟ್ ಯಾವುದು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಕಾರ್ಮಿಕರ ಇಲಾಖೆದು ಮಾತ್ರ ಎಲ್ಲೂ ಏನು ಕಂಪ್ಲೇಂಟ್ಸ್ ಬರದೇ ಇರುವಂಥ ಇಲಾಖೆ ನಮಗೆ. ಅಂದರೆ ಮಂತ್ರಿಗಳು ಕರೆಕ್ಟಾಗಿ ಅಂದ್ಮೇಲೆ ಅವರು ಇವತ್ತು ನಮ್ಮ ಸಂತೋಷನ್ ಅವರು ಕೋಲಾರಕ್ಕೆ ಬಂದಿರೋದಕ್ಕೆ ಅವ್ರಿಗೆ ನಾನು ಕೋಲಾರಿನ ಜನರ ಪರವಾಗಿ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮಾಲೂರು ಶಾಸಕರಾದ ನಂಜೇಗೌಡರು, ಅನಿಲಣ್ಣ ಅವರು ಕಾಂಗ್ರೆಸ್ ಪಕ್ಷದ ಕುಟುಂಬ, ಅಂದರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, SC/ST ಕಾಂಗ್ರೆಸ್ಸು, ಲೇಬರ್ ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ಸು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತಿಷ್ಟೇ ಕಾಂಗ್ರೆಸ್ ಪಕ್ಷ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸರ್ಕಾರ ಇರೋದ್ರಿಂದ ನಾವು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ. ಇವಾಗ ಅದೇ ನಾನು ಮೀಡಿಯಾದವ್ರಿಗೂ ಇದನ್ನೇ ಹೇಳ್ತಾ, ಅಲ್ಲೂ ಒಂದು ಮಾತು ಹೇಳ್ತೇನೆ ಮೀಡಿಯಾದವ್ರಿಗೆ ನಾನು, ನೀವು ಒಂದೊಂದು ವರ್ಷದ್ದು, ನೀವು ಒಂದು 10-15 ವರ್ಷದ್ದು ಒಂದೊಂದು ವರ್ಷದನ್ನ ನೀವು ರಿಪೋರ್ಟ್ ತೊಗೊಳ್ಳಿ, ನಗರಸಭೆಯಲ್ಲಿ ತೊಗೊಳ್ಳಿ, ಇಲ್ಲ ನಿಮಗೆ ಬೇಕು ಅಂತಂದ್ರೆ ನಾನೇ ಕೊಡ್ತೀನಿ. ರಿಪೋರ್ಟ್ ತೊಗೊಳ್ಳಿ, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ. ಕೋಲಾರ ಟೌನ್ ತೊಗೊಳ್ಳಿ, ಬೇರೆದು ಆಚೆ ಬಿಟ್ಬಿಡ್ರಿ ಬೇಡ. ಕೋಲಾರ ಟೌನ್ ತೊಗೊಂಡು ಯಾವ ವರ್ಷದಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗಿದೆ, ಏನೇನಾಗಿದೆ, ಹೆಂಗೆಂಗಾಗಿದೆ ಅನ್ನೋದು ತೊಗೊಳ್ಳಿ. 15 ವರ್ಷಗಳಿಂದ ತಗೊಳ್ಳಿ, ಅದಕ್ಕಿಂತ ಇಂಪ್ರೂವ್ ಅವ್ರಾಗಿರೋ ಆ ಸಂದರ್ಭದಲ್ಲಿ ಆಗಿರೋದಂತ ಮೇಲೆ ಬಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೊಳ್ಳಿ, ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬೇಡಿ, ನಮ್ಮನ್ನೆಲ್ಲ ಉಗಿರಿ, ಪರವಾಗಿಲ್ಲ, ನಾವೇನು ಬೇಡ ಅನ್ನೋದಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ನಮ್ಮ ಮಂತ್ರಿಗಳು ಯಾರೇ ಬಂದ್ರು ತಿಂಗಳಿಗೆ 2 ತಿಂಗಳಿಗೆ 2-3 ಜನ ಮಂತ್ರಿಗಳು ಬಂದೇ ಬರ್ತಾರೆ ಸರ್. ಬಂದಾಗ ಎಲ್ಲರೂ ಬಂದು ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಹತ್ರ ಮಾತಾಡಿ, ನಿಮ್ಗೆ ಏನು ಸಹಕಾರ ಬೇಕು, ನಮ್ಮ ಕಡೆಯಿಂದ ಏನು ಮಾಡಬೇಕು, ನೀವೇನು ಅಂತ ನಮಗೆ ಮಾಹಿತಿ ಕೊಟ್ಟರೆ ನಾವು ಮಾಡ್ತೀವಿ, ನಮ್ಮ ಗಮನಕ್ಕೆ ನೀವು ತನ್ನಿ ಅಂತ ನಮ್ಮನ್ನು ಕೇಳ್ಕೊಳ್ತಾರೆ. ಅಂಥದ್ದನ್ನು ನಾವು ಗಮನಕ್ಕೂ ತಂದೀವಿ, ಅವ್ರ ಗಮನಕ್ಕೂ ಮಾಡಿದ್ವಿ. ಮೊನ್ನೆ ಎಕ್ಸಾಂಪಲ್ಗೆ ನಮ್ಮ ಜಮೀರಾಮ ಸಾಹೇಬರು ಬಂದಿದ್ರು ಇಲ್ಲಿಗೆ ಮಂತ್ರಿಗಳು. ನಾವು ಅವ್ರು ಕೇಳಿದ್ವಿ, ಡೋನಲ್ಲಿ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ನಮಗೆ ಈ ಥರ ಕೊಡಬೇಕು ಅಂತ. ಎಷ್ಟು ಅಂತ 50 ಕೋಟಿ ಆಗಲ್ಲ, ಒಂದು 25 ಕೋಟಿ ಕೊಡ್ತೀನಿ ಅಂತ ಹೇಳಿ 25 ಕೋಟಿ ಕೊಟ್ಟಿದ್ದಾರೆ. ನಾವು ಕೇಳಬೇಕು, ಅವ್ರು ಕೊಡಬೇಕಷ್ಟು. ನಾವು ಕೇಳದೇ ಇದ್ರೆ ಅವ್ರ ಗಮನಕ್ಕೆ ಬರೋದಿಲ್ಲ. ಅದರಿಂದ ಇವತ್ತು ಒಂದು ಒಳ್ಳೆಯ ಸಂದರ್ಭ. ಕಾರ್ಮಿಕರಿಗಾಗಿರುವಂಥ ಏನೇನು ಅನ್ಯಾಯಗಳಾಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ಕಾರ್ಮಿಕರಿಗೆ ಒಳ್ಳೆಯ ಸವಲತ್ತುಗಳನ್ನು ಕೊಟ್ಟು ಕಾರ್ಮಿಕರನ್ನ ಕಾಪಾಡ್ಕೋಬೇಕು, ರೈತರನ್ನ ಕಾಪಾಡ್ಕೋಬೇಕು. ಅಂದ್ರೆ ಈ ದೇಶದಲ್ಲಿ ನಾವು ಕಾರ್ಮಿಕರು ರೈತರನ್ನ ಈ ಇಬ್ಬರನ್ನು ಕಾಪಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಾಗ್ತೀವಿ. ನಾವು ಕಾರ್ಮಿಕರು ರೈತರನ್ನ ಕಾಪಾಡ್ಕೊಂಡ್ರೆ ಚೆನ್ನಾಗಾಗ್ಬಿಡ್ತೀವಿ ನಾವು. ಅದರಿಂದ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಧನ್ಯವಾದಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೋಲಾರ ಜನರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತನ್ನು